ಒಂದು ಸಾರಿ ನೀವು ಈ ರೀತಿ ನುಗ್ಗೆಕಾಯಿ ಪಲ್ಯನ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಹಾಗೆ ಇದು ಎಣ್ಗಾಯಿ ಥರನೇ, ಜಸ್ಟ್ ನುಗ್ಗೆಕಾಯಿ ಒಳಗಡೆ ಫಿಲ್ ಮಾಡಿರಲ್ಲ ಅಷ್ಟೇ. ಚಪಾತಿ ಮತ್ತು ರೈಸ್ ಎರಡಕ್ಕೂ ಸೂಪರಾಗಿ ಸೂಟ್ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ 3 ನುಗ್ಗೆಕಾಯಿನ ತಗೊಂಡಿದ್ದೀನಿ. ತುಂಬ ದಪ್ಪವಾಗಿರೋ ಅಥವಾ ತುಂಬ ತೆಳುವಾಗಿರೋ ಅಂಥ ನುಗ್ಗೆಕಾಯಿನ ತೊಗೊಳಕ್ಕೆ ಹೋಗಬಾರ್ದು. ಈ ರೀತಿ ಮೀಡಿಯಮ್ ಸೈಜ್ ಇರೋ ನುಗ್ಗೆಕಾಯಿನ ತೊಗೊಂಡ್ರೆ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನುಗ್ಗೆಕಾಯಿನ ಈ ರೀತಿ 2 ಇಂಚಷ್ಟು ಸ್ವಲ್ಪ ಉದ್ದವಾಗಿರೋ ಪೀಸಸ್ನ ಮಾಡಿಟ್ಕೊಳ್ಳೋಣ. ಪಲ್ಯಕ್ಕೆ ಸ್ವಲ್ಪ ಉದ್ದವಾಗಿರೋ ನುಗ್ಗೆಕಾಯಿನೇ ಬೇಕಾಗುತ್ತೆ. ಹಾಗೆ ಇವಾಗ ಕಟ್ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿ ಸಿಪ್ಪೆನ ತೆಕ್ಕೊಂಡ್ಬಿಡೋಣ. ನೋಡಿ, ಒಂದು ಲೈನ್ ಸಿಪ್ಪೆನ ತೆಗೆದ್ರೆ ಇನ್ನೊಂದು ಲೈನ್ ಸಿಪ್ಪೆ ಹಾಗೆ ಬಿಡಬೇಕು. ಪೂರ್ತಿ ಸಿಪ್ಪೆನ ನಾವು ತೆಗಿಯೋಕ್ಕೆ ಹೋಗಬಾರ್ದು. ಕುಕ್ಕರಲ್ಲಿ ನೀವು ಬೇಯಿಸ್ಕೊಳ್ಳೋ ಹಾಗಿದ್ರೆ ಸಿಪ್ಪೆನ ತೆಗಿಲಿಕ್ಕೆ ಹೋಗಬೇಡಿ. ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋ ಹಾಗಿದ್ರೆ ಈ ರೀತಿ ಅಲ್ಟರ್ನೇಟ್ ಆಗಿ ಸಿಪ್ಪೆನ ತೆಕ್ಕೊಂಡ್ಬಿಡಬೇಕು. ಸೊ ಎಲ್ಲ ನುಗ್ಗೆಕಾಯಿ ಸಿಪ್ಪೆ ತೆಗೆದಾಗಿದೆ. ಇವಾಗ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ನಾನು ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಸಿಪ್ಪೆ ತೆಗೆದಿಟ್ಟಿರುವಂಥ ನುಗ್ಗೆಕಾಯಿನ ಹಾಕ್ಕೊಂಡ್ಬಿಡ್ತೀನಿ. ಮುಚ್ಚಳ ಹಾಕಿ 10 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ ಆಗಿದೆ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದಿದ್ರೆ ಸಾಕಾಗುತ್ತೆ. ನಿಮಗೆ ಒಂಚೂರು ಬೆಂದಿಲ್ಲ ಅಂತ ಅನಿಸಿದರೆ ನೀವು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೋದು. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ನಾನು ಒಂದು ಬಾಣಲಿಗೆ 1 ಬೌಲ್ನಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ, ತುರಿದಿರೋ ಅಂಥದ್ದು. ಇವಾಗ ಇದನ್ನು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡ್ಬಿಡೋಣ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇವಾಗ ಅದೇ ಬಾಣಲಿಗೆ ನಾನು 1 ಬೌಲ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಚಟ್ಪಟ ಅಂತ ಕಡಲೆ ಬೀಜ ಹುರಿದಿರೋ ಸೌಂಡ್ ಬರುತ್ತೆ. ಸೊ ಕಡಲೆ ಬೀಜ ಕೂಡ ಹುರಿದಾಗಿದೆ. ಇದನ್ನು ಕೂಡ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಮ್ಮೆಲ್ರಿಗೂ ಗೊತ್ತು ಎಳ್ಳು ಬೇಗ ಹುರಿದ್ಬಿಡುತ್ತೆ ಅಂತ. ಸೊ ನೋಡಿ, ಒಂದು 2 ನಿಮಿಷದಲ್ಲಿ ಎಳ್ಳು ಎಲ್ಲ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಕೂಡ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಹುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಮತ್ತು ಹುರಿದಿರೋ ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಕೋರ್ಸ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ತುಂಬ ಪೌಡರ್ ಫಾರ್ಮ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕೋರ್ಸ್ ಗ್ರೈಂಡ್ ಆಗಿದ್ದರೆ ಸಾಕಾಗುತ್ತೆ. ಗ್ರೇವಿಗೆ ಸ್ವಲ್ಪ ಈ ರೀತಿ ಉದುರಾಗಿದ್ದರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಜೀರಿಗೆ ಮತ್ತು ಕರಿಬೇವು, ಹಾಗೆ 1 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಈರುಳ್ಳಿ ಎಲ್ಲ ನೈಸ್ ಆ್ಯಂಡ್ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕೊಳ್ಳೋಣ. ಬೇಯಿಸಿರೋ ನುಗ್ಗೆಕಾಯಿ ನೀರನ್ನು ಬಿಸಾಕಕ್ಕೆ ಹೋಗಬೇಡಿ, ಅದನ್ನು ಲಾಸ್ಟಿಗೆ ಯೂಸ್ ಮಾಡ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಅರ್ಧ ಮಸಾಲ ಡಬ್ಬದಲ್ಲಿರೋ ಚಿಕ್ಕ ಸ್ಪೂನಿಂದ ಅರಿಶಿನ, ಹಾಗೆ 3.5 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಸ್ಪೂನ್ ಕೊತ್ತಂಬರಿ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಸಾಲೆ ಎಲ್ಲ ನುಗ್ಗೆಕಾಯಿಗೆ ಹತ್ತೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾವು ಕಡಲೆ ಬೀಜ, ಕೊಬ್ಬರಿ ಮತ್ತು ಎಳ್ಳಿನ ಪುಡಿ ಮಾಡಿಟ್ಕೊಂಡಿದ್ವಲ್ವ, ಅದನ್ನು 1 ಬೌಲ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಪುಡಿನ ಹಾಕ್ಕೊಳ್ಬೋದು. ಇಲ್ಲ ಕಡಿಮೆ ಬೇಕಂದರೆ ಸ್ವಲ್ಪ ಪುಡಿನ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ನುಗ್ಗೆಕಾಯಿ ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ನುಗ್ಗೆಕಾಯಿ ನೀರಿನಲ್ಲೇ ಎಷ್ಟೊಂದು ಪೋಷಕಾಂಶ ಬಂದಿರುತ್ತೆ, ಹಾಗಾಗಿ ಅದನ್ನು ಎಸೆಯಕ್ಕೆ ಹೋಗಬೇಡಿ. ಈ ರೀತಿ
ನೀರನ್ನು ಯೂಸ್ ಮಾಡೋ ಜಾಗದಲ್ಲಿ ಅದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ನಿಮಗೆ ಸ್ವಲ್ಪ ಗ್ರೇವಿ ಇನ್ನೂ ತೆಳುವಾಗಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿದ್ದರೆ ರೈಸ್ ಜೊತೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ. ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. 5 ನಿಮಿಷ ಆಗಿದೆ ಆ್ಯಂಡ್ ನುಗ್ಗೆಕಾಯಿ ಗ್ರೇವಿ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ವಿಟಮಿನ್ ಸಿ, ಎ, ಬಿ ಇದೆ, ಹಾಗೆ ಇದರಲ್ಲಿ ಐರನ್, ಕ್ಯಾಲ್ಶಿಯಂ ಇದೆ. ಇಂಥ ಒಂದು ಒಳ್ಳೆ ನುಗ್ಗೆಕಾಯಿ ಗ್ರೇವಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.